ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಐಆರ್ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಹೇಳ್ತಾ ಇದ್ದಾರೆ ಬಿಎಲ್ಒಗಳನ್ನ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೋತಾ ಇದೆ ಅನ್ನೋದು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೂಡ ಅದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬಿಎಲ್ಒಗಳನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಬಿಎಲ್ಒಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ. ನಾವು ಯಾರೋ ತಪ್ಪು ವೋಟರ್ ಅಲ್ಲದೆ ಅವ್ರಿಗೆ ಜೆನ್ಯೂನ್ ವೋಟರ್ಗಳಿಗೆ ನಾನು ಎನ್ಯೂಮರೇಷನ್ ಫಾರ್ಮ್ ಕೊಡಿಸಿದ್ರು ಕೂಡ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಮತ್ತೆ 2025 ಅವ್ರ ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಸ್ಐಆರ್ ಮಾಡಿ ವೋಟರ್ ಹಕ್ಕುಗಳನ್ನು ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಹಕ್ಕು ಜನರ ಹಕ್ಕು ಕಿತ್ಕೊಳ್ಳದೆ ಇರೋಂಗೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಅರ್ಹ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತಿದ್ದಾರೆ. ಎಸ್ಐಆರ್ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಹೇಳ್ತಾ ಇದ್ದಾರೆ ಬಿಎಲ್ಒಗಳನ್ನ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೋತಾ ಇದೆ ಅನ್ನೋದು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೂಡ ಅದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬಿಎಲ್ಒಗಳನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಬಿಎಲ್ಒಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ. ನಾವು ಯಾರೋ ತಪ್ಪು ವೋಟರ್ ಅಲ್ಲದೆ ಅವ್ರಿಗೆ ಜೆನ್ಯೂನ್ ವೋಟರ್ಗಳಿಗೆ ನಾನು ಎನ್ಯೂಮರೇಷನ್ ಫಾರ್ಮ್ ಕೊಡಿಸಿದ್ರು ಕೂಡ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಮತ್ತೆ 2025 ಅವ್ರ ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಸ್ಐಆರ್ ಮಾಡಿ ವೋಟರ್ ಹಕ್ಕುಗಳನ್ನು ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಹಕ್ಕು ಜನರ ಹಕ್ಕು ಕಿತ್ಕೊಳ್ಳದೆ ಇರೋಂಗೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಅರ್ಹ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತಿದ್ದಾರೆ. ಎಸ್ಐಆರ್ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಹೇಳ್ತಾ ಇದ್ದಾರೆ ಬಿಎಲ್ಒಗಳನ್ನ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೋತಾ ಇದೆ ಅನ್ನೋದು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೂಡ ಅದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬಿಎಲ್ಒಗಳನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಬಿಎಲ್ಒಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ. ನಾವು ಯಾರೋ ತಪ್ಪು ವೋಟರ್ ಅಲ್ಲದೆ ಅವ್ರಿಗೆ ಜೆನ್ಯೂನ್ ವೋಟರ್ಗಳಿಗೆ ನಾನು ಎನ್ಯೂಮರೇಷನ್ ಫಾರ್ಮ್ ಕೊಡಿಸಿದ್ರು ಕೂಡ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಮತ್ತೆ 2025 ಅವ್ರ ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಸ್ಐಆರ್ ಮಾಡಿ ವೋಟರ್ ಹಕ್ಕುಗಳನ್ನು ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಹಕ್ಕು ಜನರ ಹಕ್ಕು ಕಿತ್ಕೊಳ್ಳದೆ ಇರೋಂಗೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಅರ್ಹ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತಿದ್ದಾರೆ.